ನಮಸ್ಕಾರ. ನನಗೆ 5-6 ದಿನದಿಂದ ಹುಷಾರಿರಲಿಲ್ಲ, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಕ್ಷಮಿಸಿ. ಇವತ್ತು ಒಂದು ವಿಡಿಯೋ ತೊಗೊಂಡು ಬಂದಿದ್ದೀನಿ ನಿಮ್ಮ ಮುಂದೆ. ಅಂತ ಒಂದು ವಿಷಯ ತಗೊಂಡು ಬಂದಿದ್ದೀನಿ. ಏನಂದರೆ, ಈಗ ನೀವು ರಾಜಿ ಮಾಡ್ಕೊಳ್ತೀರಲ್ಲ, ಅದು ಲೋಕಾಯುಕ್ತದ ಮುಂದೆ ಆಗಲಿ ಕೋರ್ಟಲ್ಲಾಗಲಿ ಮುಖ್ಯವಾದ ಒಂದು ಸಂಗತಿ ಏನಿರಬೇಕು ಅನ್ನೋದ್ರ ಬಗ್ಗೆ ಒಂದು ನಮ್ಮ ಹೈಕೋರ್ಟಿನ ಜಡ್ಜ್ಮೆಂಟ್ ಬಂದಿದೆ. ಆ ಜಡ್ಜ್ಮೆಂಟ್ ಬಗ್ಗೆ ಮಾತಾಡಬೇಕು ಅಂಥೇಳಿ ಬಂದಿದ್ದೀನಿ. ಮೊದಲಿಗೆ ಎಲ್ರಿಗೂ ಪ್ರಾರ್ಥನೆ, ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಗೆ, ಅಂದರೆ ಚಂದಾದಾರರಾಗಿ ಅಂತ ಕೇಳ್ಕೊಳ್ತಾ ವಿಷಯಕ್ಕೆ ಹೋಗ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿದೆ, ನೀವು ಕೇಸನ್ನು ನಡೆಸೋ ಸಾಮಾನ್ಯವಾಗಿ ಒಬ್ಬಲ್ಲ ವಕೀಲರನ್ನ ನೇಮಿಸ್ಕೊಳ್ತೀರ. ಅವರು ನಿಮ್ಮ ಪರ ವಕೀಲರು, ಅಡ್ವೊಕೇಟ್ ಫಾರ್ ಪಟಿಷನರು, ಅಡ್ವೊಕೇಟ್ ಫಾರ್ ಪ್ಲೈಂಟಿಫು, ಅಡ್ವೊಕೇಟ್ ಫಾರ್ ಡಿಫೆಂಡೆಂಟು, ಅಡ್ವೊಕೇಟ್ ಫಾರ್ ಡಿಫೆಂಡೆಂಟು ಅಥವಾ ಅಡ್ವೊಕೇಟ್ ಫಾರ್ ರೆಸ್ಪಾಂಡೆಂಟ್ ಆಗಿರ್ತಾರೆ. ನಿಮ್ಮ ಪರವಾಗಿ ಅವರು ವಾದವನ್ನು ಮಾಡ್ತಾರೆ, ಎವಿಡೆನ್ಸ್ ಮಾಡ್ತಾರೆ, ಮತ್ತು ಬೇರೆ ಬೇರೆ ರೀತಿಯ ಅರ್ಜಿಗಳನ್ನು ಹಾಕ್ತಾರೆ, ಪ್ಲೈಂಟ್ ಹಾಕ್ತಾರೆ, ಪಿಟಿಷನ್ ಹಾಕ್ತಾರೆ, ಎಲ್ಲವನ್ನೂ ಹಾಕ್ತಾರೆ. ಅವ್ರಿಗೆ ಅಧಿಕಾರ ಇದೆ ನಿಮ್ಮ ಪರವಾಗಿ. ಯಾಕಂದರೆ ನೀವು ಒಂದು ವಕಾಲತ್ ಕೊಟ್ಟಿರ್ತೀರ. ವಕಾಲತ್ ಅಂದರೆ ಪವರು. ವಕಾಲತ್ ಅಂದರೆ ಕೊಟ್ಟರೆ ಇವರು ನನ್ನ ಪರವಾಗಿ ಈ ಕೇಸನ್ನು ನಡೆಸೋದಕ್ಕೆ, ಎಲ್ಲ ವಿಧದ ಕೆಲಸಗಳನ್ನು ಮಾಡೋದಕ್ಕೆ ಶಕ್ತರು, ಅಧಿಕಾರ ಕೊಟ್ಟಿದ್ದೀನಿ ಅಂತ ಬರ್ಕೊಟ್ಟಿರ್ತಾರೆ. ಅದೊಂಥರ ಪವರ್ ಆಫ್ ಅಟಾರ್ನಿ ಇದ್ದಂಗೆ. ಅದರಷ್ಟು ಬಲಶಾಲಿ ಎಲ್ಲದೋ ಹೋದರೂ ಕೇಸಿಗೆ ಸಂಬಂಧಪಟ್ಟಾಗಿ ಅದು ಪವರ್ ಆಫ್ ಅಟಾರ್ನಿ ಅಂತಾರನೆ, ಆಯಿತಾ? ಆ ಪ್ರಕಾರ ನಡೆಸ್ಬೋದು. ಭಾಳಷ್ಟು ಕಡೆ ಅವರು ನಿಮ್ಮ ಪರವಾಗಿ ಸೈನ್ ಹಾಕ್ಬೋದು, ಮೆಮೊ ಹಾಕ್ಬೋದು, ಮತ್ತು ನಿಮ್ಮ ಪರವಾಗಿ ಅವರು ಯಾವುದೋ ಒಂದು ಮೆಮೊ ಫೈಲ್ ಮಾಡಿ ಇದನ್ನು ಆ ಒಂದು ಪ್ರತಿವಾದಿ ಬರೆದಿದ್ದನ್ನು ನಾನು ಅಡಾಪ್ಟ್ ಮಾಡ್ಕೊಳ್ತೀನಿ ಅಂತ ಹೇಳ್ಬೋದು. ಹೀಗೆ ಬೇಕಾದ ಆದರೆ ಕೆಲವು ಸಂದರ್ಭದಲ್ಲಿ ಬರೇ ಲಾಯರ್ಗಳ ಸಿಗ್ನೇಚರು ಪಾರ್ಟಿನ ಯಾವುದೇ ಕೆಲಸಕ್ಕೂ ಬಂಧಿಸುವುದಿಲ್ಲ, ಅಂದರೆ ಬೈಂಡ್ ಮಾಡೋದಿಲ್ಲ, ಜವಾಬ್ದಾರಿ ಬರೋದಿಲ್ಲ. ಪಾರ್ಟಿಗಳ ಜವಾಬ್ದಾರಿ ಕೆಲವು ವಿಷಯಗಳಲ್ಲಿ, ಬಹಳ ಗಂಭೀರವಾದ ವಿಷಯಗಳಲ್ಲಿ ಬರೇ ಅಡ್ವೊಕೇಟ್ ಸೈನ್ ಇದ್ದರೆ ಆಗೋದಿಲ್ಲ, ಪಾರ್ಟಿಗಳ ಸೈನು ಆಗಬೇಕು. ಇದೊಂದು ಪ್ರಕರಣ ಹೈಕೋರ್ಟ್ ಮುಂದೆ ಬಂದಿತ್ತು. ಇದು ರಿಟ್ ಪಿಟಿಷನ್ ನಂಬರು 10-27-33 2021. ಈ ಮಾರ್ಚ್ 25ಕ್ಕೆ ಜಡ್ಜ್ಮೆಂಟ್ ಆಗಿದೆ ಕರ್ನಾಟಕ ಹೈಕೋರ್ಟು. ಇದು ಶೈಲಾ ಮತ್ತು ವಿಶಾಲ್ ಅನ್ನೋ ಹಾಕಿರ್ತಕ್ಕಂಥದ್ದು. ಅವರು ಅರ್ಜಿದಾರರು, ಎದುರುಗಡೆ ಮ್ಯಾನೇಜಿಂಗ್ ಡೈರೆಕ್ಟರ್ ICICI ಇನ್ಶೂರೆನ್ಸು ಮತ್ತಿತರರು ಅವ್ರ ಬಗ್ಗೆ. ಈ ಬಹಳ ಸಂಕ್ಷಿಪ್ತವಾಗಿ ಈ ವಿಷಯ ಹೇಳಬೇಕು ಅಂದರೆ, ಒಂದು ರೋಡ್ ಆ್ಯಕ್ಸಿಡೆಂಟಲ್ಲಿ ತಂದೆ ತಾಯಿ ಮತ್ತು ಮಗನಿಗೆ ಗಾಯ ಆಗುತ್ತೆ. ತಂದೆ ತೀರೋಗ್ತಾರೆ, ತಾಯಿ ಮಗ ಉಳಿತಾರೆ. ಅಲ್ಲಿ ಏನಾಗುತ್ತೆ, MESCTನಲ್ಲಿ ಮೋಟ್ರ್ ಆಕ್ಸಿಡೆಂಟ್ ಟ್ರೈನ್ ಟ್ರಿಬ್ಯುನಲಲ್ಲಿ ಅಲ್ಲಿ ಏನಾಗುತ್ತೆ, 9 ಲಕ್ಷ ಚಿಲ್ಲರೆನ ಅವಾರ್ಡ್ ಮಾಡ್ತಾರೆ. ಯಾರಿಗೆ? ಸತ್ತು ಹೋದವರ ವಾರಸ್ದಾರರಿಗೆ. ತಂದೆ ಸತ್ತು ಹೋದ್ರಲ್ಲ ಅವರಿಗೆ, ಹೆಂಡತಿಗೆ ಮತ್ತು ಮಗನಿಗೆ. ಅದರ ವಿರುದ್ಧ ಇನ್ಶೂರೆನ್ಸ್ ಕಂಪನಿಯವರು ಸುಪ್ರೀಂ ಕೋರ್ಟ್, ಇದು ಯಾವುದು ನಮ್ಮ ಹೈಕೋರ್ಟಿಗೆ ಅಪೀಲ್ ಬರ್ತಾರೆ. ಅಪೀಲ್ ಬಂದಾಗ ಅದನ್ನು ಲೋಕ ಅದಾಲತ್ಗೆ ರೆಫರ್ ಮಾಡ್ಕೊಳ್ತಾರೆ. ಲೋಕ ಅದಾಲತ್ಗೆ ರೆಫರ್ ಮಾಡಿಕೊಂಡು ಇಬ್ಬರು ಲಾಯರ್ಗಳು ಮತ್ತು ಇನ್ಶೂರೆನ್ಸ್ ಕಂಪನಿ ಒಂದು ಜಾಯಿಂಟ್ ಮೆಮೊ ಹಾಕ್ತಾರೆ. ಎಲ್ಲಿ? ಲೋಕ ಅದಾಲತ್ ಮುಂದೆ 7 ಲಕ್ಷ ಚಿಲ್ಲರೆಗೆ ಒಪ್ಕೊಂಡಿದ್ದೀವಿ, ರಾಜಿ ಮಾಡ್ಬೋದು ಅಂತ. ಲೋಕ ಅದಾಲತ್ತಲ್ಲಿ ಅದನ್ನು ಅವಾರ್ಡ್ ಪಾಸ್ ಮಾಡ್ತಾರೆ. ಆ ಬೇಸಿಸ್ ಮೇಲೆ ಯಾರು ಲಾಯರ್ಗಳು ಸೈನ್ ಇದೆ, ಪಾರ್ಟಿ ಇದೆ. ನೋಡಿ ಏನೇನು ಆಗುತ್ತೆ. ಕಾನೂನು ಕರೆಕ್ಟಾಗಿದ್ದರು, ಬರವಣಿಗೆಯಲ್ಲಿದ್ದರು, ರೇಟಿಂಗಲ್ಲಿದ್ದರು, ಎಂತೆಂಥ ವ್ಯಕ್ತಿಗಳಲ್ಲಿ ಕೂತಿರ್ತಾರೆ. ಭಾಳ ಬೇಜಾರಾಗುತ್ತಪ್ಪ ನಂಗೆ ನಿಜವಾಗ್ಲೂ. ಈ ಥರದ್ದೆಲ್ಲ ಬೇಜವಾಬ್ದಾರಿ ಕೆಲಸ ಮಾಡ್ತಾರೆ ಅಂದರೆ ಲೋಕ ಅದಾಲತ್ತಲ್ಲಿ ಪಾರ್ಟಿಗಳಿಲ್ಲದೆ ರಾಜಿ ಹೆಂಗ್ರಿ ಆಗುತ್ತೆ? ಅವಾರ್ಡ್ ಪಾಸ್ ಮಾಡಿದ್ದಾರೆ ಲೋಕ ಅದಾಲತ್ತಲ್ಲಿ. ಇವರು 7 ಲಕ್ಷಕ್ಕೆ ಒಪ್ಕೊಂಡಿದ್ದಾರೆ, 7 ಲಕ್ಷಕ್ಕೆ ಅವಾರ್ಡ್ ಪಾಸ್ ಮಾಡಲಾಗಿದೆ ಅಂತ. ಹೆಂಗ್ರಿ ಪಾರ್ಟಿಗಳದ್ದು ಹೆಂಗೆ ಒಪ್ಕೊಳ್ಳೋಕ್ಕಾಗತ್ತೆ? ಕಾಮನ್ ಸೆನ್ಸ್ ಇದು. ಇದನ್ನು ಆ ಮಗ ಮತ್ತು ಹೆಂಡತಿ ಕ್ವಶನ್ ಮಾಡಿದ್ದಾರೆ ರಿಟ್ ಪಿಟಿಷನಲ್ಲಿ ಹೈಕೋರ್ಟ್ ಮುಂದೆ. ಹೈಕೋರ್ಟಿಗೆ ಬಂದ ಪ್ರಶ್ನೆ, ಹೈಕೋರ್ಟ್ ಮುಂದೆ ಬಂದಂಥ ನಾಗಪ್ರಸನ್ನ, ಜಸ್ಟಿಸ್ ನಾಗಪ್ರಸನ್ನ ನಿಮ್ಗೆ ಗೊತ್ತು, ಅವರು ಸುಮ್ಮನೆ ಕೂತ್ಕೊಳ್ಳೋರಲ್ಲ. ಯಾವುದೇ ಬರಲಿ ಸರಿಯಾಗಿ ಹುಡುಕಿ ಇದು ಮಾಡ್ಬೋದು ಅಂದ್ರೆ ಮಾಡ್ತಾರೆ, ಇಲ್ಲವ್ರು ಮಾಡಲ್ಲ. ಗೊತ್ತಾಯ್ತಾ? ಅಂಥ ನ್ಯಾಯಾಧೀಶರ ಮುಂದೆ ಬಂದು ಸಿಕ್ಕಾಕೊಂಡಿದೆ ಇದು. ಅವ್ರಿಗೆ ಇಷ್ಟೇ ಅಲ್ಲಪ್ಪ, ಒಪ್ಪಿಗೆ ಇದೆ ಅಂತ ಹೇಳ್ತೀರಾ, ಒಪ್ಪಿಗೆಗೆ ಅರ್ಜಿದಾರರು ಸೈನ್ ಇಲ್ಲ, ಯಾರು ರಾಜಿ ಮಾಡ್ಕೊಳ್ಳೋರು ತೊಗೊಳ್ತೀವಿ ಅಂತೇಳಿ ತಾಯಿ ಮಗಂದು. ಇನ್ಶೂರೆನ್ಸ್ ಕಂಪ್ನಿ ಸೈನ್ ಹಾಕಿದ್ರಂತೆ, ಅಡ್ವೊಕೇಟ್ ಸೈನ್ ಹಾಕಿದ್ರಂತೆ. ಅದು ಹೆಂಗೆ ಅದಕ್ಕೆ ಒಂದು ಬೈಂಡಿಂಗ್ ಅದು ಹೆಂಗೆ ಬೈಂಡಿಂಗ್ ಫೋರ್ಸ್ ಇದೆ ಅದಕ್ಕೆ? ಅದು ಹೆಂಗೆ ಎಕ್ಸಿಕ್ಯೂಟ್ ಮಾಡ್ಬೋದು? ಅದನ್ನ ಹೆಂಗೆ ಮಾಡೋಕ್ಕಾಗತ್ತೆ ಅಂತ ಕೇಳ್ತಾ ಮೇಲ್ನೋಟಕ್ಕೆ ಒಂಥರ ಅನುಮಾನ ವ್ಯಕ್ತಪಡಿಸಿದ್ದಾರೆ ಅವರು. ಆದ್ದರಿಂದ ಈ ಥರದ ಮಾತುಗಳನ್ನ ಆಡ್ತಾ ಹೈಕೋರ್ಟ್ ಹೇಳಿದೆ, ನೋಡಿ, ಅರ್ಜಿದಾರರ ಯಾರು ಪಾರ್ಟಿಗಳು, ಕ್ಲೈಮೆಂಟು ಅಥವಾ ಯಾರು ತೀರು ಹೋಗಿದ್ದಾರೆ ಅವರ ವಾರಸ್ದಾರರು ಅರ್ಜಿ ಹಾಕಿದಾಗ ರಾಜಿ ಮಾಡಿಕೊಂಡ್ರೆ, ಇನ್ಶೂರೆನ್ಸ್ ಕಂಪ್ನಿಗೂ ಮತ್ತು ಅವ್ರಿಗೂ ರಾಜಿ ಆದರೆ ಎಷ್ಟು ಕೊಡಬೇಕು ಅಂತ ತೀರ್ಮಾನ ಮಾಡ್ಕೋಬೇಕು ಅಂದರೆ ಪಾರ್ಟಿಗಳು ಪ್ರೆಸೆಂಟ್ ಇರಬೇಕು ಲೋಕ ಅದಾಲತ್ತಲ್ಲಿ. ಅವ್ರು ಸೈನ್ ಮಾಡಬೇಕು. ಅದು ಕೋರ್ಟಿಗೂ ಅನ್ವಯ ಆಗುತ್ತೆ, ಲೋಕ ಅದಾಲತ್ಗೂ ಅನ್ವಯ ಆಗುತ್ತೆ. ಅವ್ರ ಸೈನಿಂದ ಹೆಂಗೆ ಮಾಡೋಕ್ಕೆ ಬರುತ್ತೆ? ಆದ್ದರಿಂದ ಇದನ್ನು, ಈ ಅವಾರ್ಡನ್ನು ಸೆಟ್ ಅಸೈಡ್ ಮಾಡ್ತೀನಿ ಅಂತ ಅದನ್ನು ರದ್ದು ಮಾಡಿದ್ದಾರೆ. ಇದು ಈ ಒಂದು ಕೇಸಿನ ಪೂರ್ಣಾಂಶ. ಇಷ್ಟೇ. ಇದರಿಂದ ವ್ಯಕ್ತವಾಗೋದು ಏನಂದರೆ, ಎಂಥ ಸಣ್ಣ ಸಣ್ಣ ತಪ್ಪುಗಳು, ಮಾಡಬಾರದ ತಪ್ಪುಗಳನ್ನು ಮಾಡ್ತಾರೆ ಅಂದರೆ ನಮಗೆ ಬೇಜಾರಾಗುತ್ತಪ್ಪ. ಏನೋ ಒಂದು ದೊಡ್ಡ ಮಹಾಪರಾಧ ಮಾಡಿದರೆ ಒಪ್ಕೋಬೋಯಿತು.
ಇದೆಲ್ಲ ಏನು ರೀ ಇದು? ಸಿಗ್ನೇಚರ್ ಇಲ್ಲ ಡಿಗ್ರಿ ಅವಾರ್ಡ್ ಪಾಸ್ ಮಾಡೋದು ಲೋಕ ಅದಾಲತಲ್ಲಿ. ಅದಕ್ಕೆ ಇದೇ ಕಾರಣಕ್ಕೆ ಹಿಂದೊಂದು ಡಿಸಿಷನ್ ನಿಮ್ಗೆ ಹೇಳಿದ್ನೋ ಇಲ್ಲ ಗೊತ್ತಿಲ್ಲ ನಾನು. ಈ ಲೋಕ ಅದಾಲತ್ ಆದ್ನ ಅವಾರ್ಡ್ಗಳನ್ನು ಕೂಡ ರಿವರ್ಸ್ ಮಾಡ್ಬೋದು, ರಿಕಾಲ್ ಮಾಡ್ಬೋದು ಅಂತ ನಮ್ಮ ಹೈಕೋರ್ಟ್ ಡಿಸಿಷನ್ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಪಾರ್ಟಿಗಳ ಸಹಿ ಇಲ್ಲದೆ ಯಾರೇ ಪಾರ್ಟಿಗಳು ರಾಜಿ ಮಾಡ್ಕೊಳಕ್ಕೆ ಹೋಗ್ತಾರೆ, ಇಬ್ಬರು ಪಾರ್ಟಿಗಳು, ಕೇಸಿನ ಇಬ್ಬರು ಪಾರ್ಟಿಗಳು ಭಾಗವಹಿಸಿ, ಅವ್ರ ಲಾಯರು ಭಾಗವಹಿಸಿ ಸಹಿ ಹಾಕದಿದ್ದರೆ ಲೋಕ ಅದಾಲತ್ ಅವಾರ್ಡ್ ಪಾಸ್ ಮಾಡಬಾರ್ದು ಅಂತ. ಆಯಿತಾ? ಇಷ್ಟು ಈ ಕೇಸಿನ ಬಗ್ಗೆ ತಮಗೆ ತಿಳಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.